ನಿಲ್ದಾಣ ಬಗ್ಗೆ ನಾವು ಕಳೆದ 1.5 ವರ್ಷದಿಂದ ನಾವು ಪ್ರಯತ್ನ ಮಾಡಿ ಕಪಿಲ್ ಸಿಬ್ಬಲ್ ಅವರು ಆಮೇಲೆ ನಿಮ್ಮ ಇನ್ನೂ ಅನೇಕ ಸೀನಿಯರ್ಸ್ ಲಾಯರ್ಸು ಎಲ್ಲರನ್ನೂ ಮಾಡಿ ಈಗ ಒಂದು ಹಂತಕ್ಕೆ ಬಂದಿದ್ದೀವಿ. ಬಹುಶಃ ಈಗ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಒಂದು ಆಶಾದಾಯಕವಾದಂಥ ಒಂದು ನಿರ್ಣಯವನ್ನು ಮಾಡಿದ್ದಾರೆ. ನಮಗೆ ಎಲ್ಲ ಮಾಹಿತಿಯನ್ನು ಕೊಡಲಿಕ್ಕೆ ಹೇಳಿದ್ದಾರೆ. ಆ ಮಾಹಿತಿಯನ್ನು ನಾವು ಕೊಡ್ತೀವಿ. ಬಹುಶಃ ಈ ಆತಂಕದಾಗ ಏನು ನಾವು ಇದ್ವಿ, ಏನು ನೆನಗುದ್ದಿಗೆ ಬಿದ್ದಿತ್ತು, ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಸಿಹಿ ಸುದ್ದಿ ಬರ್ತದೆ. ಆ ರಿಪ್ಲೈ ಆಧರಿಸಿ ನಮಗೆ ಒಂದು ಒಳ್ಳೆ ಜಡ್ಜ್ಮೆಂಟ್ ಬರ್ತದೆ. ಇಷ್ಟು ದಿವಸ ಏನು ಗ್ರಹಣ ಹಿಡಿದಿತ್ತು ಈ ಇದಕ್ಕೆ ವಿಜಯಪುರ ಏರ್ಪೋರ್ಟ್ಗೆ, ಅದು ಏರ್ಪೋರ್ಟ್ ಪ್ರಾರಂಭ ಆಗುವಂಥ ಎಲ್ಲ ಒಂದು ಆಶಯ ಇವತ್ತು ಸಹ ನಮಗಿದೆ. ಮತ್ತು ನಾನು ಒಂದು ಡಿಟೇಲ್ ನೋಟನ್ನು ಕೂಡ ರಿಲೀಸ್ ಮಾಡ್ತೀನಿ. ಈಗ ಅಲ್ಲಿ ನಮ್ಮ ಏನು ನಿನ್ನೆ ಇದು ಆಗಿದೆ ಡಿಟೇಲ್ ನೋಟನ್ನು ಕೂಡ ಪ್ರೆಸ್ ರಿಲೀಸ್ ಮಾಡ್ತೀನಿ. ನೋಡಿ, ಒಂದು ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ಒಂದು ವ್ಯತಿರಿಕ್ತವಾದಂಥ ಒಂದು ನಿರ್ಣಯ ಬಂದಿತ್ತು. ಆಮೇಲೆ ನಾನು ಕಪಿಲ್ ಸಿಬ್ಬಲ್ ಅವ್ರನ್ನ ಮತ್ತು ಇನ್ನಿತರನ್ನೆಲ್ಲ ಹಾಕಿ ಭಾಳಷ್ಟು ನಾವು ಆಸಕ್ತಿಯನ್ನು ವಹಿಸ್ಕೊಂಡು, ಆಮೇಲೆ ತದನಂತರ ತುಷಾರ್ ಮೆಹ್ತಾ ಅವ್ರನ್ನೂ ಕೂಡ ಇದು ಮಾಡಿ, ನಮ್ಮ ಇನ್ನೋರ್ವ ಸ್ನೇಹಿತರು ಅಡ್ವೊಕೇಟ್ ಇದ್ದಾರೆ, ಅವರಿಬ್ಬರನ್ನೂ ಕೂಡ ನಮ್ಮ ಇದು ಮಾಡಿ ಇವತ್ತು ಒಂದು ಹಂತಕ್ಕೆ ತಂದಿದೆ. ಬಹುಶಃ ನಮಗೆ ಒಳ್ಳೆ ನಿರ್ಣಯ ಬರ್ತದೆ. ಬಿಡಿ ನಾನು ಹೇಳಿದ್ದೀನಲ್ಲ, ಅದು ಸುಮ್ಮನೆ ಅದಲ್ಲ, ಇದೆಲ್ಲ ನಾಟಕ. ಸುಮ್ಮನೆ ಅವ್ರಿಗೆ ವಾಪಸ್ BJPಗೆ ಹೋಗೋದಿದೆ. ಇಲ್ಲಿ ಆಗ್ತಾ ಇರುವಂಥ ಚಿರಂತಿ ಮಠ ಅವರು ಯಡಿಯೂರಪ್ಪನವ್ರದ್ದು ಕಾರಜೋಳವ್ರ ಕ್ಯಾಂಡಿಡೇಟ್ ಅವರು. ಚಿರಂತಿ ಮಠ ಯಾರು ಕ್ಯಾಂಡಿಡೇಟು? ಯಡಿಯೂರಪ್ಪನವ್ರ ಫಾಲೋವರು. ಯಡಿಯೂರಪ್ಪ ಮತ್ತು ಕಾರಜೋಳವರು ಆ ಟೀಮ್ ಅದು. ಮತ್ತು ಅವ್ರ ಪ್ರಚಾರಕ್ಕೆ ಇವ್ರು ಹೊಂಟಿದ್ದಾರೆ. ಸುಮ್ಮನೆ ವಾಪಸ್ BJPಗೆ ಹೋಗೋದಿದೆ. ಸುಮ್ಮನೆ ನೇರವಾಗಿ ಹೇಳಲ್ಲ. ಸುಮ್ಮನೆ ಯಾಕೆ ನಾಟಕ? ಯಡಿಯೂರಪ್ಪನ ಮಗ ಅನ್ನೋದು. ಯಡಿಯೂರಪ್ಪ ಮಗನ ನೇತೃತ್ವ ಚುನಾವಣೆ ನಡೀತಾ ಇದೆ ವಿಜಯೇಂದ್ರದ್ದು. ಇನ್ನು ಅಲ್ಲಿ ದಾವಣಗೆರೆಗಿದ್ದು ಯಡಿಯೂರಪ್ಪ ಅವ್ರ ಕ್ಯಾಂಡಿಡೇಟ್ ಅಲ್ಲ, ಅದು ಸಿದ್ದೇಶ್ವರ ಕ್ಯಾಂಡಿಡೇಟ್. ಇದು ಯಡಿಯೂರಪ್ಪ ಅವ್ರ ಕ್ಯಾಂಡಿಡೇಟು, ಅದು ಸಿದ್ದೇಶ್ವರ ಕ್ಯಾಂಡಿಡೇಟು. BJPಯಲ್ಲಿ ಬಣ ಇದೆ ನನಗೆ. ಹಾಂ, ಸ್ವಲ್ಪ ಹೌದು. ಮತ್ತು ಇವರು ಸುಮ್ಮನೆ ನಾಟಕ, ಯಡಿಯೂರಪ್ಪ ಮಗ ಅನ್ನೋದು, ಅವ್ರ ವಿಜಯೇಂದ್ರ ನೇತೃತ್ವದ ಚುನಾವಣೆಯಲ್ಲಿ ಇವರು ಪ್ರಚಾರಕ್ಕೆ ಹೋಗೋದು. ಬಿಟ್ಬಿಡ್ಲಲ್ಲ, ಹೇಳಿ ನಾವು ವಾಪಸ್ ನಾನು ಕರ್ಕೋರಿ BJPಯಾಗ ಅಂತ ಹೇಳೋ, ಕೈ ಮುಗಿದು ಏನೇನು ಮಾಡೋದು ಮಾಡಿ ಹೋಗ್ರಿ ಒಳಗಡೆ. ಸಿದ್ದರಾಮಯ್ಯವರು ಕರೆ ಕೊಟ್ಟಿದ್ರು, ಯತ್ನಾಳವರು ನಮ್ಮ ಪಕ್ಷದ ಅಭ್ಯರ್ಥಿ ಬರ್ತಾರೆ. ಅದು ಸ್ವಾಭಾವಿಕ ನೋಡ್ರಿ. ಸಿದ್ದರಾಮಯ್ಯವರು ನಾವು ಎಲ್ಲ ಹೇಳೋದೇನಂದ್ರೆ ಅಲ್ಲಿ ಅಪಮಾನ ಮಾಡಿ ಹೊರಗೆ ಹಾಕಿದ್ದಾರೆ. ಹೊರಗೆ ಹಾಕಿದ್ರು ಕೂಡ ನೀವು ಎಲ್ಲ ಮಾನ ಮರ್ಯಾದೆ ಬಿಟ್ಟು ಸ್ವಾಭಿಮಾನ ಎಲ್ಲ ಹೇಳ್ತೀರಲ್ಲ. ಮತ್ತೇನು ಸ್ವಾಭಿಮಾನ ಹೋಯ್ತು? ಚಿರಂತಿ ಮಠ ಅವರು ಯಡಿಯೂರಪ್ಪನವ್ರ ಕ್ಯಾಂಡಿಡೇಟ್, ವಿಜಯೇಂದ್ರ ಕ್ಯಾಂಡಿಡೇಟು, ಯಡಿಯೂರಪ್ಪನವ್ರ ಕ್ಯಾಂಡಿಡೇಟು. ಅವರು ಯಡಿಯೂರಪ್ಪ ಅವರು ಕಾರ್ ಒಂದು ಟೀಮು. ಅಲ್ಲಿನ ದಾವಣಗೆರೆ ಕ್ಯಾಂಡಿಡೇಟು ಸಿದ್ದೇಶ್ವರ ಅವ್ರ ಕ್ಯಾಂಡಿಡೇಟ್. ಅದು ಯಡಿಯೂರಪ್ಪಗೆ ಹೇಳಾರ್ದಂತ ಅಲ್ಲಿ ಮಾಜಿ ಸಂಸದರು ಟಿಕೆಟ್ ಕೊಟ್ಟಿದ್ದಾರೆ. ಇನ್ನು ಅಲ್ಲಿ ಹೋಗಿದ್ರೆ ಮಾತು ಬೇರೆ ಅದಪ್ಪ. ನಾ ಹೇಳಿದ್ದಲ್ಲ ಮೊದಲೇ, ಇದು ಸುಮ್ಮನೆ ಇದೆಲ್ಲ ನಾಟಕ. ನಮ್ಗೆ ಗೊತ್ತಿದೆ ನಾಟಕ ಇದು ಅಂತೇಳಿ. ನಾನು ಹೇಳಿದ್ನಲ್ಲ, ಸುಮ್ಮನೆ ಹೋಗ್ಬಿಡುದು ಅಂತ ಹೇಳಿದಾರೆ. ಸುಮ್ಮನೆ ಹೋಗ್ಬಿಡಿ BJPಗೆ ಹೋಗಿ ಹೇಳ್ಕೊಡ್ತಾರೆ. ಇವ್ರು ಇಷ್ಟೇ ಅದ ನೋಡು. ಬರ್ತಾರೆ ಟೈಮ್ 2028ಕ್ಕೆ. ನೋಟ್ ಕಳಿಸ್ತೀನಿ.